ಹಾಯ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆಯಿಂದ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಮತ್ತು ಸ್ವಲ್ಪ ಸಾಮಾನು ತರಕ್ಕೆಲ್ಲ ಮಾರ್ಕೆಟ್ಗೆ ಹೋಗಬೇಕು, ಟೈಮ್ ಬೇರೆ ಆಗ್ಬಿಟ್ಟಿದೆ ಇವಾಗ. ಅಷ್ಟರಲ್ಲಿ ಸ್ವಲ್ಪ ಸಾಂಬಾರು ಮಾಡಿಟ್ಬಿಡೋಣ ಶೈಲಿಗೆ ಅಂತಂದ್ಬಿಟ್ಟು ಕಿಚನ್ಗೆ ಬಂದಿದ್ದೀನಿ. ನೋಡೋಣ ಏನಾದರೂ ಮಾಡಬೇಕು. ಇಲ್ಲಾಂದರೆ ಇವಾಗ ಟೈಮ್ ಆಗಿದೆ, ಇನ್ನು ನಾವು ಅಲ್ಲೋಗಿ ಎಲ್ಲ ಸಾಮಾನು ತಗೊಂಡು ಮನೆಗೆ ಬಂದು ಅಡುಗೆ ಮಾಡ್ತೀವಿ ಅಂದರೆ ಲೇಟ್ ಆಗುತ್ತೆ. ಅದರಲ್ಲಿ ನಾನು ಕೂಡ ಸುಸ್ತಾಗಿರ್ತೀನಿ. ಹಾಗಾಗಿ ಮೊದಲೇ ಮಾಡಿಟ್ಬಿಟ್ಟು ಹೊರಟೋಗ್ಬಿಟ್ರೆ ಬೆಸ್ಟ್ ಅಂತ ಬಂದಿದ್ದೀನಿ ಕಿಚನ್ಗೆ. ಸೀಗಡಿ ಇದೆ. ನಾನು ಸೀಗಡಿನ ಇರುವೆ ಹೊರಗಡೆ ಇಲ್ಲಿ ಇರುವೆಗಳು ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಅದು ಯಾವಾಗಲೂ ಆಗಿರುತ್ತೆ. ನಾನು ಸೀಗಡಿನ ಮಂಗಳೂರಿಂದ ತರಿಸಿದೆ. ನಮ್ಮ ಫಾಲೋವರ್ ಆ್ಯಕ್ಚುಲಿ ಹೇಳ್ಕೋಬೇಕು ಅಂತಂದರೆ ನಿಜವಾಗ್ಲೂ ಶೈಲು ಥರನೇ ಅವ್ರನ್ನು. ಅಲ್ಲಿಂದ ನನಗೆ ಸೀಗಡಿ ಬೇಕು ಅನ್ನೋಕ್ಕೆ ಅಲ್ಲಿಂದ ತೆಗೆದು ಕಳಿಸ್ಕೊಟ್ಟಿದ್ರು. ಅದೇ ಖುಷಿ ಸೀಗಡಿ ಬೆಲ್ಲ ಸ್ಯಾರಿ ಕಳಿಸ್ಕೊಟ್ಟಿದ್ರು ಸರಿ. ಮತ್ತು ಇವಾಗ ಸೀಗಡಿ ಬೇಕು ಅಂತ ಅನ್ನೋದು ಅಲ್ಲೆಲ್ಲ ಒಳ್ಳೆ ಸೀಗಡಿ ಸಿಗುತ್ತಲ್ವ, ಹಂಗಾಗಿ ಸೀಗಡಿ ತರಿಸಿದೆ ನಾನು ಅಲ್ಲಿಂದ. ನಮ್ಮಲ್ಲಿ ಸೀಗಡಿ ಸಾಂಬಾರು ಮಾಡಿದ್ರೆ ಸೈಡ್ ಹೊಡೆದಿಗೆ ಏನು ಮಾಡೋದು, ಯಾಕಂದರೆ ಸೀಗಡಿ ಜಾಸ್ತಿ ಇರೋದ್ರಿಂದ ಮನೇಲಿರೋರ್ಗೆ ಎಲ್ರಿಗೂ ಹೋಗ್ಬೇಕು ಅನ್ನೋಷ್ಟೇ ಸೀಗಡಿ ಸಾಂಬಾರು ಯಾವಾಗಲೂ ಮಾಡ್ಕೊಳ್ತೀನಿ ನಾನು. ಚೆನ್ನಾಗಿರುತ್ತಲ್ವ ಮಾಡಿಕೊಂಡ್ರೆ ಸೀಗಡಿ ತಿನ್ನೋಕ್ಕೂ. ಅದರಲ್ಲಿ ಈಗ ಸ್ವಲ್ಪ ಚಳಿ ಇರೋದ್ರಿಂದ ಸೀಗಡಿ ಬೆಸ್ಟ್ ಬಾಣಂತಿಯರಿಗೆ ಹೇಳ್ಕೋಬೇಕು ಅಂದರೆ. ಅಂದರೆ ಅದೆಲ್ಲ ಕ್ಲೀನ್ ಮಾಡೋಂಗಿಲ್ಲ, ಅಲ್ಲೆಲ್ಲ ಕ್ಲೀನ್ ಮಾಡಿ ಚೆನ್ನಾಗೇ ಬಂದಿರುತ್ತೆ ನೋಡಿ. ಸೀಗಡಿ ಚೆನ್ನಾಗೇ ಇರುತ್ತೆ. ಸಾಂಬಾರು ರೆಡಿ ಮಾಡಿದೆ. ರೈಸ್ಗೆ ಇಟ್ಕೊಳ್ಳೋಣ ಬಂದು ಅಂತಂದ್ಬಿಟ್ಟು ಸೀಗಡಿ ಸಾಂಬಾರು ರೆಡಿ. ಅಂದರೆ ಎಲ್ರಿಗೂ ಅಂತ ಮಾಡಿಬಿಟ್ಟಿದ್ದೀನಿ. ಶೈಲಿ ಒಬ್ಬಳಂತ ಏನು ಮಾಡಿಲ್ಲ, ಮತ್ತೆ ಬಂದು ಎಲ್ರಿಗೂ ಏನು ಸಾಂಬಾರು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇಟ್ಟಿದ್ದೀನಿ. ಹಾಂ ಹೌದಾ, ಏನು ಮಾಡ್ತೀಯ? ಹೊಲಿಗಿದೆ ಅಲ್ಲ ಅವನು. ಪಾಪದು ಕೂಡ ಸ್ನಾನ ಎಲ್ಲ ಆಯಿತು. ಶೈಲ ಆರಾಮಾಗಿ ತೂಗ್ತಾ ಕೂತಿದ್ದಾಳೆ. ಈಗ ರೆಸ್ಟ್ ಮಾಡೋದೆ, ಇನ್ನೇನು ಕೆಲಸ ಇಲ್ಲ. ಅಡುಗೆ 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 ಇನ್ನೇನು ನಮ್ಮನೆ ಸಾಂಬಾರು ಆಯಿತು. ಅನ್ನಕ್ಕಿಟ್ಟಿಲ್ಲ, ಅನ್ನ ಮಾಡಿಲ್ಲ. ಈಗ 11:30 ಟೈಮು. ಅದಕ್ಕೆ ಸಾಂಬಾರು ಮಾಡಿಟ್ಬಿಟ್ರೆ ಆಮೇಲೆ ಅನ್ನಕ್ಕೆ ಇಟ್ಕೋಬೋದಲ್ಲ. ಸಾಮಾನೆಲ್ಲ ತಗೋವ್ರೆ ಅಷ್ಟರಲ್ಲಿ. ಮಲಿಕಲ್ಲ ಅವನು ನೀನು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟ ಆರಾಮಾಗಿ ಮಲ್ಕೊಂಡು. ಬಟ್ಟೆ ಎಲ್ಲ ಒಣಗಾಕ್ಬೇಕು ಅವನವತ್ತು ಯಾವನ ಹಾಕೋಣ ಬಿಡು. ಹೋಗಿ ಅವನು ಏನೇನಿದೆ ಅಲ್ಲಲ್ಲೇ ಹಾಕ್ಬಿಡು, ಯಾವನು ಮಡಿಕೊಳಕ್ಕೆ ಹೋಗ್ಬಿಡ. ಡೈಲಿ ವಾಶ್ ಅವನ ಬಟ್ಟೆಗಳು, ಡೈಲಿ ಮೈ ತೊಳೆಯೋದು. ಹಾಲು ಮಳಸ್ಕೊತಾನೆ ಗಬ್ಬು ನನ್ನ ಮಗ ಇವನು. ಅವಾಗ ಹಾಲು ಮಳಸ್ಕೊತಾನೆ, ಮೈ ತೊಳಿಲಿಲ್ಲ ಅಂದರೆ ಸ್ಮೆಲ್ಲೇ ಬಂದುಬಿಡ್ತಾನೆ. ಬೆಳಗ್ಗೆ ಅಂದರೆ ಇವತ್ತು ತಲೆ ಸ್ನಾನ ಮಾಡಿಸಿದೆ. ಇವತ್ತು ಹೊರಗಡೆ ತುಂಬ ಗಾಳಿ ಇದೆ, ಮಳೆನೂ ಇದೆ, ಹಂಗಾಗಿ ನೆನ್ನೆ ತಲೆ ಸ್ನಾನ ಮಾಡಿಸಿದೆ. ಇವತ್ತು ಫುಲ್ಲು ಬರೀ ಮೈಗೆ ಹಂಗೆ ಸ್ವಲ್ಪ ಬಿಸಿಯಾಗಿ ತೊಳೆದು ಕೊಟ್ಟಿದ್ದೀನಿ. ರೆಡಿ ಮಾಡಿ ಮಲಗ್ಸವ. ಸುಮ್ಮನೆನಾ ಮಗನ ಸಾಕೋದಂದರೆ ಅರ್ಧ ಗಂಟೆನ ತಗೋಬೇಕು, 1 ಗಂಟೆನೂ ತಗೋಬೇಕು. ಈಗ ಮಧ್ಯರಾತ್ರಿಯಲ್ಲೇ ಎದ್ದು ಕುತ್ಕತಿಯಲ್ಲ ಕುತ್ಕೋಬೇಕು. ಶೈಲಿಗಂತೂ ಸಾಕಪ್ಪ ಸಾಕು ಅನ್ಸ್ಬಿಟ್ಟದಲ್ವ. ನೈಟ್ ಪೂರ ಪಕ್ಕದಲ್ಲೇ ಇದು ಮಾಡಬೇಕು. ನೈಟ್ ಪೂರ ಹೇಳ್ತಾನೆ ಇರ್ತಾನೆ ಅವಾಗ ಅವಾಗ. ಶೈಲಿ ಎದ್ದು ಸುಮ್ಮನೆ ಕೂತ್ಕೊಳ್ಳೋದು, ಅವ್ನಿಗೆ ಹಾಲು ಕುಡಿಸೋದು. ಹಂಗೆ ಕಣವ, ಸುಮ್ಮನೆ ನಾ ಮಕ್ಕಳು ಸಾಕ್ತೀನಿ ಅಂದರೆ ಅದೆಲ್ಲ ಕೇರ್ ಮಾಡಬೇಕು. ಅದೆಲ್ಲ ಸಾಕ್ದಾಗಲೇ ಏನು ಮಾಡೋಂಗಿಲ್ಲ, ಸಾಕು. ಬುಜ್ಜಿ ದೊಡ್ಡವನಾಗೋದ. ಈಗ ಅವನೇ ದೊಡ್ಡವನಾಗೋನ. ರಾತ್ರಿ ಮಾಡ್ತಾ ಇದ್ದಲ್ಲ ಮಲ್ಕೊಳಗ. ಏನಂತ ಅಲ್ಲ, ನೆನ್ನೆ ಸ್ನೋ ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ಲಿಪ್ ಬಾಮ್ ಹಾಕ್ಕೊಂಡು ಏನಕ್ಕೂ ಅಂದರೆ ನನ್ನ ಪಾಪ ಅಷ್ಟು ಕಲರ್ ಇಲ್ಲ ಅಂತನಲ್ಲೇ. ಹಾಂ
ನನ್ನ ಪಾಪ ಅಷ್ಟು ಕಲರ್ ಇಲ್ಲಮ್ಮ, ಪಾಪ ಜಾಸ್ತಿ ಕಲರ್ ಅವನೇ, ನಾನು ಕಲರ್ ಇಲ್ಲ ಅಂತ ಅದಕ್ಕೆ ನಾನು ರೆಡಿ ಆಗ್ತಾ ಇದ್ದೀನಿ. ಸ್ಕೂಲಲ್ಲೆಲ್ಲ ಓಡಾಡಿ ಆಟ ಆಡಿ ಎಲ್ಲ ಹಿಂಗಾಗ್ಬಿಟ್ಟಿದ್ದೆ ಅಂತ. ಅಯ್ಯೋ ಒಳ್ಳೆ, ಈಗ ಸ್ವಿಮ್ಮಿಂಗೆಲ್ಲ ಅದಕ್ಕೆಲ್ಲ ಹೋಗ್ತೀನಿ ಅಂತನಲ್ಲ, ಹಂಗಾಗಿ ಹಂಗಾಗಿರ್ತಾನೆ. ಒಳ್ಳೆ ಪಾಪು. ಬಿಸು ಮಾಡಲಿಲ್ಲ ರೆಡಿ ಒಳಗಡೆ ಮಗುಡ. ನಾನಿವಾಗ ಮಾರ್ಕೆಟ್ ಒಳಗಡೆ ಬಂದ್ವಿ. ಇಲ್ಲೆಲ್ಲ ಗುಡ್ಡೆಲ್ಲ ಕಮ್ಮಟಿಕೊಂಡಿದ್ದಾರೆ ನೋಡಿ. ನಾವು ಇಲ್ಲಿ ಯಾವಾಗಲೂ ತೊಗೊಳ್ಳಲ್ಲ, ಯಾವಾಗಲೂ ಒಳಗಡೆ ಹೋಗಿ ತೊಗೊಳ್ತೀವಿ. ಬೇಕು ಎಲ್ಲಿ ತೋರಿಸಿ. ಹಾಂ ಕೊಡಿ. ಅದೇನಕ್ಕೆ ಹಾಕೋದು? ಜವಾದಿ ಪುಡಿ. ದೀಪಾವಳಿಗೆ ಹಾಕ್ತಾರೆ. ಹಾಂ ದೇವರ ಮನೆ ಒಳಗೆ ಮಾಡ್ತಾರೆ. ಘಮ ಘಮ ಅಂತ. ಹೌದಾ? ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ ಅದು ಕುಂಕುಮ. ಲಕ್ಷ್ಮೀ ಪೂಜೆ ಕುಂಕುಮ ಕೊಡಿ. ಇದೆಲ್ಲ ಇದನ್ನೇ ಹೇಳೋದು. ಪಾಪಗೆ ಇಲ್ಲಿ ಸಾಂಬಾರಕ್ಕೆಲ್ಲ ಬರುತ್ತಲ್ಲ, ಕಾಲು ಮುಡಿ ಅದನ್ನು ತಗೊಂಡೆ. ಹಾಂ ನೋಡಿ, ಅದು ಚಿಕ್ಕ ಸೈಜ್ ಬೇಕು. ಆಲೂಗಡ್ಡೆ ಹೆಂಗೆ? ಅದು ತಿನ್ನಕ್ಕೆ ಚೆನ್ನಾಗಿರಲ್ಲ, ತಿನ್ನಲೇಬೇಕಂತ ಇದನ್ನ ವರ್ಷಕ್ಕೊಂದ್ಸರಿ ಏನಾದ್ರು ಹಾಕ್ತೀನಿ. ಸೊಪ್ಪೆಗೆ ಅಣ್ಣ ಇದು ಸೊಪ್ಪು ಒಂದಾಗಿ ಪರ್ವ ಕಡಿಮೆ ಇಲ್ವಾ ಅಣ್ಣ? ಆದ್ರೆ 20 ಹೇಳ್ತಿರಲ್ಲ ಅಣ್ಣ ಇದಕ್ಕೆ. ಬೀನ್ಸ್ ಬೀನ್ಸ್ ಹೆಂಗೆ? ಹಾಂ ಇದೇಗ ಕೆಜಿ 100 ರೂಪಾಯಿ. ಉಡಿ ಕ್ಯಾರೆಟ್, ಉಡಿ ಕ್ಯಾರೆಟ್ ತೊಳೆ, ಗಡೆ ಕೋಸ್ ತೊಳೆ. ಬಳಕಾಯಿ ಬಳಕೆ 230. 10 ರೂಪಾಯಿ. 450. ಹಾಂ ಹಾಂ ಹಾಂ. ತೊಂಡೆಕಾಯಿ ಅರ್ಧ. ಕ್ಯಾರೆಟ್ ತೊಳೆ, ಉಡಿ ಕ್ಯಾರೆಟ್ ತೊಳೆ, ಗಡೆ ಕೋಸ್ ತೊಳೆ, ಗಡೆ ಕೋಸ್ ತೊಳೆ. ಉಡಿ ಬೀನಿಸ್ ತೊಳೆ, ಉಡಿ ಬೀನಿಸ್ ತೊಳೆ, ಗೆಡ್ಡೆ ತೊಳೆ. ನಮ್ಮ ಮಣ್ಣೆ ತುಂಬ್ಕೊಂಡೈತೆ. ಇದು 5 ರೂಪಾಯಿ 4 ಎಲ್ಲ ಇದೆಲ್ಲ ಎಷ್ಟೆಷ್ಟಣ್ಣ? ಏನಕ್ಕೆಲ್ಲ ಮಣ್ಣಾಗಿರೋದು ಹಿಂಗೆ? ಮಳೆ ಬಂದ್ರೆ ಮಣ್ಣು ಬಂದ್ರೆ 20 ಅಣ್ಣ ಇದಂಗೆ ಎಲ್ಲ 10 ರೂಪಾಯಿ ಮೂರೇನಾ? ಸಬ್ಸಿಡಿ ಎಷ್ಟು ಮೇಡಮ್? ಬೇರೆ ಮೇಡಮ್ ಎಲ್ಲ ತಗೊಂಡೋಯ್ತು. ನಮ್ಮನೆಯವ್ರು ತಗೊಂಡು ಹೋಗ್ತಿದ್ರೆ ಮಳೆ ಬೇರೆ ಬರ್ತಾ ಇದೆ. ಹೋಗೋ ಹೂವು ಹೆಂಗಣ್ಣ? ಅಣ್ಣ ಹೂವು ಹೇಗೆ? 600. ಎರಡು ಮೇಲ್ಗಡೆ ಎರಡು ತೆಗೆದು ಬಿಡಿ. ಇದು ಹೆಂಗೆ ಕೌಳ್ಗೆ ಎಲೆ? ಇದು 30, ಇದು 20 ಕಣವ. ಚೆನ್ನಾಗಿರೋ ಎಲ್ಲ ತಾನೆ? ಹಂಗೆ 20 ಅದ. ಹಾಂ ಇದು ಕೊಡಿ, ಇದು 2 ಕೌಳ್ಗೆ ಕೊಡಿ, ಚೆನ್ನಾಗಿರೋದು. ನಂಗೂ ಒಂದು ಚಿಕ್ಕ ಕೊಡಿ. ಫುಲ್
ಶಂಡ್ಲಿ. ಆಯ್ತಾ, ಈ ಥರ ಚಿಕ್ಕದು ಬರಲ್ಲ ಅದು. ಕೊಡಿ, ಕಾಲು ಕೆ ಜಿ ಕೊಡಿ. ಕಾಲು ಕೆ ಜಿ ಅಲ್ಲ ಅಣ್ಣ, ಅದು 50, ಇದು 60, ಕಾಲು ಕೆ ಜಿ. ಇದೇಗೆ ಗುಲಾಬಿ ಕಾಲು 40, ಅದು ಅದು 40, 240 ಕಮ್ಮಿ ಇಲ್ಲ ಅಕ್ಕ. 240 ಕೆ ಜಿ ಕೊಡಿ. ಇದು ಎಷ್ಟಾಗ್ತದೆ? 100 ಗ್ರಾಮ್ ಕೊಡಿ. 100 ಗ್ರಾಮ್ ಬರಲ್ಲ, ಕಾಲು ಕೆ ಜಿ ಮಾತ್ರ ಅಕ್ಕ. ಕೊಡಿ. ಕಾಲು ಕೆ ಜಿ ಸೆಂಟು 240, 200. ತರಕಾರಿ, ಹೂವು, ಎಲೆ ಎಲ್ಲ ತೊಗೊಂಡು ಮತ್ತು ಸ್ವಲ್ಪ ಸಾಮಾನು ಬೇಕಿತ್ತು, ಅದನ್ನು ಕೂಡ ತೊಗೊಂಡ್ವಿ ಬೇರೆ ಸಪ್ರೇಟು. ಇವಾಗ ಅಲ್ಲಿಂದ ಪಾಪುಗೆ ಸ್ವಲ್ಪ ಬಟ್ಟೆ ಬೇಕಿತ್ತು, ಫುಲ್ ಸ್ಲೀವ್ ಇರೋ ಅಂಥದ್ದು. ಹಾಗಾಗಿ ಬಟ್ಟೆ ತಗೊಳ್ಳೋಣ ಅಂತ ಬಂದ್ವಿ. ಇಲ್ಲಂತೂ ಸ್ವಲ್ಪ ಕಾಸ್ಟ್ಲಿ, ಆದರೂ ಬಟ್ಟೆ ಚೆನ್ನಾಗಿದೆ. ಹಾಗಾಗಿ ಪ್ಯಾಂಟು ಮತ್ತು ಟೀ ಶರ್ಟು ಇಷ್ಟನ್ನು ಕೂಡ ತೊಗೊಂಡೆ. ಅವ್ರು ಬೇರೆ ಬೇರೆ ತೋರ್ತಿದ್ರು, ನಾನು ಡೈಲಿ ವೇರ್ದು ಕೊಡಿ ಪಾಪಗೆ ಅಂತಂದರೆ. ಬೇಜಾನ್ ಬಟ್ಟೆಗಳಿದೆ, ಆದರೂ ಕೂಡ ಅದೆಲ್ಲ ಸ್ಲೀವ್ಲೆಸ್ಸು. ಇವಾಗ ಫುಲ್ ಸ್ಲೀವ್ ಇರಬೇಕು ಚಳಿ ಇರೋದ್ರಿಂದ ಅಂತ ಹೇಳ್ಬಿಟ್ಟು ತಗೊಳ್ಳೋಣ ಅಂತ ಬಂದೆ. ಅಂತೂ ಇಂತೂ ಸಿಕ್ತು, ನಾನು ಕೇಳ್ದಂಥದ್ದು ಸಿಗಲಿಲ್ಲ, ಆದರೂ ಸಿಕ್ತು. ಸ್ವಲ್ಪ ಅಂದರೆ 3 ಪ್ಯಾಂಟ್ಗೆ 700 ರೂಪಾಯಿ, 3 ಟೀ ಶರ್ಟ್ಗೆ 700 ರೂಪಾಯಿ. ಚೆನ್ನಾಗಿತ್ತು, ತಗೊಂಡು ಬಂದೆ. ಓಕೆ, ಬಾಯ್.